ಪ್ರತಿಯೊಂದು ಕಥೆನೂ ಕೊನೆಗೆ ಶಿವನ್ ಪಾದ ಸೇರುತ್ತೆ ಅಂತ. ಆಗ ಸೇರ್ಬೇಕಾದ್ರೆ ಮೊದ್ಲೆಲ್ಲೋ ಒಂದ್ ಕಡೆ ಕಥೆ ಅನ್ನೋ ಶುರು ಆಗ್ಬೇಕು ತಾನೆ. ನಾವು ನೋಡೋದಕ್ಕೆ ಹೊರಟಿರೋ ಈ ಕಥೆ ಮೈಸೂರಲ್ಲಿರೋ ಈ ಮನೆಯಿಂದ ಶುರು ಆಗತ್ತೆ. ಬೇಗ ಬಾರೆ, ಊಟ ಶುರು ಆಗಿದೆ. ಮೊದಲನೇ ಪಂಕ್ತಿಲಿ ಊಟ ಮಾಡ್ಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ರೇಸಲ್ಲಿ ಬರ್ತಾರೆ ನೋಡು. ಉಂಡ್ಕೊಂಡೋದ್ರ ಪರವಾಗಿಲ್ಲ ಕಣಯ್ಯ, 2 ದಿನಕ್ಕೆ ಆಗೋಷ್ಟು ಪಾರ್ಸಲ್ ಬೇರೆ ತಗೊಂಡು ಹೋಗ್ತಾರ. ಯಾಕೆ ನಗ್ತಾ ಇದ್ದೀರಾ? ರೀ, ಎಷ್ಟು ದಿನ ಮಗು ಅಳ್ತಿದೆ, ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ಬಾರ್ದಾ? ಅಳು ನಿಲ್ಸಕ್ಕೆ ಯಾಕೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು? ಈಗ ನೋಡು, ಯಾಕೆ ಅಳ್ತಾ ಇದೀಯಾ? ಹೀಗೆ ನಗು ಅಳು ಎಲ್ಲಾನು ತಮ್ಮ ಕಣ್ಣೋಟದಿಂದಲೇ ಕಂಟ್ರೋಲ್ ಮಾಡೋ ಇವ್ರ ಹೆಸರು ಶ್ರೀನಿವಾಸ್ ರಾವ್. ರಿಟೈರ್ಡ್ ಹೆಡ್ ಮಾಸ್ಟರ್. ಆರ್ಥಿಕವಾಗಿ ಒಂದ್ ರೇಂಜಿಗೆ ಸಖತ್ತಾಗಿ ಅವ್ರೆ. ಅದು ಅವ್ರ ಲುಕ್ಕಲ್ಲೇ ಗೊತ್ತಾಗತ್ತೆ. ಎಲ್ಲರ ಬ್ಲಡ್ ಗ್ರೂಪ್ ಎ-ಬಿ-ಎ-ಬಿ-ಒ ಆದ್ರೆ ಇವ್ರದ್ದು ಮಾತ್ರ ಎಸ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಟ್ರಿಕ್ಟು, ಕನ್ನಡದಲ್ಲಿ ಶಿಸ್ತು. ಶ್ರೀನಿವಾಸ ರಾವ್ ಅವರ ಜೀವನದ ಆಶಯ ಒಂದೇ, ಈ ಸಮಾಜದಲ್ಲಿ ತಮ್ಮ ಕುಟುಂಬದವರ ಬಗ್ಗೆ ಎಲ್ಲರೂ ಹೆಮ್ಮೆಯಿಂದ ಮಾತಾಡ್ಕೋಬೇಕು ಅಂತ. ಅದಕ್ಕೆ ಇವರು ತಮ್ಮ ಮನೆಯವ್ರಿಗಂತಾನೆ ಸ್ಪೆಷಲ್ ಆಗಿ ಕುಟುಂಬದ ಕಾನೂನು ಅಂತ ಪುಸ್ತಕನೇ ಬರೆದಿದ್ದಾರೆ. ಅದ್ರಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಗಳಿದ್ರು ಅವ್ರ ಮನೆಯವ್ರ ಭಯದಿಂದ ಬಟ್ಟೆ ಹರ್ಕೊಳ್ಳೋದು ಮಾತ್ರ ಒಂದೇ ಒಂದು ರೂಲ್. ಅದೇನಂದ್ರೆ ಯಾರು 100 ತಪ್ಪುಗಳನ್ನ ಮಾಡ್ತಾರೋ ಅವ್ರನ್ನ ಪರ್ಮನೆಂಟ್ ಆಗಿ ಮನೆಯಿಂದ ಆಚೆ ಕಳ್ಸೋದು. ಶ್ರೀನಿವಾಸ ರಾವ್ ಅವರಿಗೆ ಇಷ್ಟ ಇಲ್ಲದೆ ಇರೋದು ಅಥವಾ ಹಿಡಿಸದೇ ಇರೋದು ಯಾವುದೇ ಆಗಿದ್ರು ಅದು ತಪ್ಪೆ. ಇವ್ರ ಮನೇಲಿ ಟಿವಿ ಇದ್ರು ಕೇಬಲ್ ಇರಲ್ಲ. ನ್ಯೂಸ್ ಪೇಪರ್ ಬಂದ್ರೆ ಅದ್ರಲ್ಲಿ ಸಿನಿಮಾ ಎಡಿಷನ್ಗೆ ಈ ಗತಿ. ಇವ್ರ ಹೆಸರು ಲಕ್ಷ್ಮಿ ಅಂತ. ಶ್ರೀನಿವಾಸ ರಾವ್ ಅವರ ಧರ್ಮಪತ್ನಿ ಅಂತ ಸಪರೇಟ್ ಆಗಿ ಹೇಳ್ಬೇಕಾಗಿದೆ. ಇವ್ರು ಮಾಡಿರೋ ತಪ್ಪುಗಳು 13. ಆದ್ರೆ ಇವ್ರಿಗೊಂದು ವೀಕ್ನೆಸ್ ಇದೆ. ಇಷ್ಟು ಸ್ಟ್ರಿಕ್ಟ್ ಆಗಿರೋ ಗಂಡ ಇದ್ರು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಪಕ್ಕದಲ್ಲಿರೋ ಬಾಡಿ ಬಿಲ್ಡರ್ ಮನೆಗೆ ಹೋಗಿ ಮಹಾಭಾರತ್ ಸೀರಿಯಲ್ ನೋಡ್ತಾರೆ. ತಾವೇನ್ ಅನ್ಕೊಂಡ್ರು? ಇವರು ರಾವ್ ಅವ್ರ ಮಗಳು ಕಸ್ತೂರಿ, ಹೌಸ್ ವೈಫ್. ಗಂಡನ ಜೊತೆಯಲ್ಲಿ ಅಪ್ಪನ ಮನೆಯಲ್ಲೇ ಇದ್ದಾರೆ. ಮಾಡಿರೋ ತಪ್ಪುಗಳು 16. ಕ್ಲೀನ್ ಮಾಡೋದು ಅಂದ್ರೆ ಈ ಅಮ್ಮಂಗ್ ಭಲೇ ಹುಚ್ಚು. ಕಣ್ಣು ಕಂಡಿದ್ದನ್ನೆಲ್ಲ ಉಜ್ಜಿ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅದು ಇದಾಗ್ಲಿ ಅಥವಾ ಇದಾಗ್ಲಿ, ಈ ತರ ಸ್ವಾಟೆ ತಿಳ್ಸ್ಕೊಂಡ್ರು ಇನ್ನೋಸೆಂಟ್ ಆಗಿ ಸ್ಮೈಲ್ ಮಾಡ್ತಾ ಇದಾರಲ್ಲ, ಇವ್ರ ಹೆಸರು ಆನಂದ್. ಕಸ್ತೂರಿ ಹಸ್ಬೆಂಡ್. ಮಾಡಿರೋ ತಪ್ಪುಗಳು ಓನ್ಲಿ 9. ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು. ಶ್ರೀನಿವಾಸ ರಾವ್ ಅವ್ರ ಮುಂದೆ ಏನ್ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಭಯದಿಂದ ಆ ಭಗವಂತ ಕೊಟ್ಟ ಬಾಯಿನ ಬರೀ ತಿನ್ನೋದಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಸದ್ಯಕ್ಕೆ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್. ಇವನ ಹೆಸರು ನಿಖಿಲ್, ರಾವ್ ಅವರ ದೊಡ್ಡ ಮೊಮ್ಮಗ. ಮಾಡಿದ ತಪ್ಪುಗಳು 0. ಕರೆಕ್ಟೇ. ಇವನ್ ಮಾಡಿರೋ ತಪ್ಪುಗಳು 0ನೇ. ಅದು ಶ್ರೀನಿವಾಸ ರಾವ್ ಅವ್ರ ದೃಷ್ಟಿಯಲ್ಲಿ. ಆದ್ರೆ ಇವನು ನಿಮಿಷಕ್ಕೊಂದು ತಪ್ಪು ಮಾಡ್ತಾನೆ ಇರ್ತಾನೆ. ಇವನು ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಿಂದ ಶ್ರೀನಿವಾಸ ರಾವ್ ಅವ್ರಿಗೆ ಇವನು ಕಂಡ್ರೆ ಲವ್. ಇವನು ರಾವ್ ಅವರ ಚಿಕ್ಕ ಮೊಮ್ಮಗ, ಇನ್ನೂ ಹೆಸರಿಟ್ಟಿಲ್ಲ. ಆದ್ರೆ ಮಾಡಿರೋ ತಪ್ಪು 1. ಅದೇನಂತೀರಾ? ರಾವ್ ಅವರು ಇವನ್ನ ಪ್ರೀತಿಯಿಂದ ಎತ್ಕೊಂಡಾಗ ಅಷ್ಟೇ ಪ್ರೀತಿಯಿಂದ ಅವ್ರ ಮುಖದ ಮೇಲೆ ಸುಸ್ಸು ಮಾಡಿದ್ದು. ಸೊ ಇವನಿಗೆ ಪ್ರಪಂಚ ತಿಳಿಯೋ ಮುಂಚೆನೆ ಇವನ ಅಕೌಂಟ್ ಓಪನ್ ಆಗೋಗಿದೆ. ಇವನ ಹೆಸರು ಮೋಹನ್, ಶ್ರೀನಿವಾಸ ರಾವ್ ಅವರ ದೊಡ್ಡ ಮಗ. ಮಾಡಿದ ತಪ್ಪುಗಳು 11. ಸಾಫ್ಟ್ವೇರ್ ಇಂಜಿನಿಯರ್. ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ಮದುವೆ ಅಂದ್ರೆ ಭಲೇ ಹುಚ್ಚು. ರಾವ್ ಅವರು ಆ ಕಡೆ 7 ತಲೆಮಾರು, ಈ ಕಡೆ 7 ತಲೆಮಾರು ನೋಡಿದ್ರಿಂದ ಪಾಪ ಇವನ್ ವಯಸ್ಸು 30 ದಾಟಿ 3 ವರ್ಷನೇ ಆಯ್ತು, ಇನ್ನೂ ಮದುವೆ ಆಗಿಲ್ಲ. ಯಾಕೆ ಅಂದ್ರೆ ಇವನ್ ಜಾತಕದಲ್ಲಿ ಒಂದು ದೋಷ ಇದೆ. ಅದು ಸಾಮಾನ್ಯವಾಗಿ ಲಕ್ಷಕ್ಕೊಬ್ರಿಗೆ ಇರುತ್ತೆ. ಈ ಜಾತಕಕ್ಕೆ ಹೊಂದಾಣಿಕೆ ಆಗೋ ಜಾತಕ ಇರೋ ಹುಡುಗಿ ಸಿಗೋದೇ ಅಪರೂಪ. ಆದ್ರೆ ಈ ನಿಶ್ಚಿತಾರ್ಥ ಯಾಕೆ ಅಂತೀರಾ? ಆ ಜಾತಕ ಇರೋ ಹುಡುಗಿ ಈಗ ಸಿಕ್ಕಿದಲ್ಲ. ಇಂಥ ಟೈಮಲ್ಲಿ ಪ್ರಪಂಚ ಏನಾರು ನಿಂತು ಬಿಟ್ರೆ ಇವನ್ ಖುಷಿ ನೀವೇ ನೋಡಿ. ಮದುಮಗ ಸುಸ್ತಾಗ್ಬಿಟ್ರು. ಹಾರ ಹೇಳಿದೆ ಬಂತ? ಹಾರ ಇಲ್ಲಿ ಪುಟ್ಟ ತರಕ್ ಹೋಗಿದ್ದಾನೆ. ನಮ್ಮ ಶ್ರೀನಿವಾಸ ರಾವ್ ಅವರ ಕೊನೆ ಮಗ ಸುಮಂತ್ ಅಂತ. ಈ ಚೇಜಿಂಗು ಜಂಪಿಂಗು ಎಲ್ಲ ನೋಡಿ ನಮ್ ಹುಡುಗ ಪೊರ್ಕಿಗಳಿಗೆ ಪಂಚ್ ಕೊಟ್ಟು ಬಂದಿರೋ ಪವರ್ ಸ್ಟಾರ್ ತರ ಅಥವಾ ಚಂಗುಲಗಳನ್ನ ಚಂಡಾಡಿ ಬಂದಿರೋ ಚಾಲೆಂಜಿಂಗ್ ಸ್ಟಾರ್ ತರ ಅಂತ ನಮ್ ತಾಯನೇ ಅನ್ಕೋಬೇಡಿ. ಒಂದ್ 10 ನಿಮಿಷ ಹಿಂದಕ್ಕೆ ಹೋದ್ರೆ ಏನ್ ಮ್ಯಾಟ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಬೇಗ ಕೊಡಿ ಸರ್, ಟೈಮ್ ಆಗ್ತಿದೆ. ಇರಪ್ಪ, ನಿಂದ ಯಾರ ರೆಡಿ ಮಾಡ್ತಾ ಇದ್ದೀನಿ, ಜಲ್ದಿ ಕೊಡಿ ಸರ್. ಏನ್ ಸರ್, ಒಬ್ಬನ ಇಷ್ಟೊಂದು ಜನ ಆಟಿಸ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಸರ್, ಹೋಗಿ ಹೆಲ್ಪ್ ಮಾಡೋಣ. ನಾನು ಇನ್ನೂ 4 ಹಾರ ಕಟ್ಕೊಡ್ಬೇಕಪ್ಪ. 4 ಹೂ ಸೇರಿಸಿ ಒಂದ್ ಹಾರ ಕಟ್ತೀರಾ? 4 ಜನ ಸೇರಿ ಒಂದ್ ಪ್ರಾಣ ಉಳಿಸ್ಬೋತಾನೆ? ಇವ್ರಿಗೆ ಹೇಳೋದೇ ಬೇಸ್ಟ್.
ಸತ್ತೋಗ್ಬಿಡ್ತಾನೆ ಬಾಸ್, ಪ್ಲೀಸ್ ಬಾಸ್, ಮಾತಾಡ ಬನ್ನಿ ಬಾಸ್, ಪ್ಲೀಸ್ ಬಾಸ್. ಕುನ್ನಿ ಹೋಗ ಆಚೆ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಒಬ್ರು ಅನ್ನೋ ಸಿನಿಮಾದ ಅಣ್ಣೋ ಡೈಲಾಗ್ ಅಣ್ಣ ಇದು. ಅನ್ನೋ ಡೈಲಾಗ್ ಹೊಡೆದಿದ ತಕ್ಷಣ ನೀನ್ ಅನ್ನೋರ್ ಹಾಕ್ಯಾ? ನೀವ್ ಮಾತ್ರ ವಜ್ರ ಮುನ್ನ ಡೈಲಾಗ್ ಹೊಡಿಬಹುದು, ನಾವು ಅನ್ನೋ ಡೈಲಾಗ್ ಹೊಡಿಬಾರ್ದಾ? ಈ ಕೈ 6 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿರೋದು ಈ ಚರಿತ್ರೆನಲ್ಲೇ ಇಲ್ಲ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಲೇ ಇಲ್ಲ. ಕದಮ್ಮ ಸಿನಿಮಾಲಿ ಸಾಹಸ ಸಿನಿಮಾ ಹೊಡೆದಿರೋ ಡೈಲಾಗ್ ಅಣ್ಣ ಇದು. ಏಯ್, ಇನ್ಮೇಲೆ ನನ್ ಕೈಲಿ ವಜ್ರಮುನಿ ಈ ತರ ಎಲ್ಲ ಮಾತಾಡಕ್ಕಾಗಲ್ಲ. ಯಾವನ್ನೋ ಹೊಡೆದ್ರೆ ನಿನಗೇನ? ಅವನೇ ನಿನ್ ರಿಲೇಷನ್? ಬಾಸ್, ಸ್ವಂತ ಅಣ್ಣ ಬಾಸ್. ನಿಮ್ಗೆ ನಂಬಿಕೆ ಬರ್ತಾಯಿಲ್ಲ ತಾನೆ? ನೋಡಿ ಅಲ್ವಾ ಬಾಸ್, ಜೆರಾಕ್ಸ್ ಮಷೀನ್ ಎಲ್ಲೂ ಒಂದೇ ತರ 2 ಕಾಪಿ ಬರಲ್ಲ. ಒಂದೇ ತರ ಇಲ್ವಾ? ನೀನ್ ಅವನ್ ತಮ್ಮನೇ ಕಣ ಬಾಸ್. ಒಂದೇ ಬ್ಲಡ್ ಬಾಸ್. ಇವನ್ನ ಯಾಕೆ ಕೊಡ್ತಿದೀವಿ ಗೊತ್ತಾ? ಇವನ್ ತಮ್ಮ ಎಲ್ಲಿದ್ದಾನಂತ ತಿಳ್ಕೊಳಕ್ಕೆ. ಫೋನಲ್ಲಿ IPL ಬೆಟ್ಟಿಂಗ್ ಕಟ್ಟಿ ದುಡ್ಡು ಕೇಳಿದ್ರೆ ಕೊಡಲ್ಲ, ಏನ್ ಕಿತ್ಕೊಂತೀಯೋ ಕಿತ್ಕೋ ಅಂತೀಯ. ಒಳ್ಳೆ ಟೈಮ್ ಸಿಗಾಕೊಂಡಿದ್ಯಾ. ಇದೆಲ್ಲ ಮುಂಚೆನೆ ಹೇಳ್ಬೇಕಿತ್ತಾನೆ. ಅದಕ್ಕೆ ಯಾವಾಗಿಂದ ಕಿರ್ಕೊಂತಿರೋದು. ಹೊಲ ಕಾಪಾಡಕ್ ಹೋಗಿ ಜಿಂಕೆ ತಗಲಾಕೊಂಡಂಗಾಯ್ತಲ್ಲ. ತಗ್ಲಾಕೊಳಕ್ಕೆ ನಾನು ಹುಲ್ ತಿನ್ ಬೆಳೆದಿರೋ ಜಿಂಕೆ ಅಲ್ಲ, ಚಿರತೆ. ಚಿರತೆ ಚಿರತೆ ಕಾದು ಬೇಟೆ ಬರ್ತಿದ್ದಂಗೆ ತಾನೇ ಮೈ ಮೇಲೆ ಹಾರಿ ಪ್ರಾಣ ಹೋಗೋವರ್ಗು ರಕ್ತ ಕುಡಿಯತ್ತೆ ಅಂತ ಮಾತ್ರ ಗೊತ್ತಿದೆ ಅನ್ಕೋಬೇಡ. ಓಡಕ್ಕೂ ಬರುತ್ತೆ. ಇದು ನನ್ ಡೈಲಾಗ್. ಓಡಲೇ. ಇದು ಕಣ್ರಿ ವಿಷಯ. ಯಾರಾದ್ರೂ ಇಬ್ರು ಜಗಳ ಮಾಡ್ತಾ ಇದ್ರೆ ನಮ್ಮ ಹುಡುಗ ಕೈ ಕಟ್ಕೊಂಡು ನೋಡೋನಲ್ಲ, ಬಗೆಹರ್ಸಕ್ಕೆ ಅಂತ ಹೋಗ್ತಾನೆ. ಲಾಸ್ಟಲ್ಲಿ ಅವನೇ ತಗಲಾಕೋತಾನೆ. ಇದು ಇವನ್ ಪ್ರಾಬ್ಲಮ್. ಇಂಥವೆಲ್ಲ ನಮ್ಮ ಹುಡುಗನಿಗೆ ಮಾಮೂಲಿ ಬಿಡಿ.